ಎಲ್ರಿಗೂ ನಮಸ್ತೆ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರಲ್ಲ, ನಿಮ್ಗೊಂದು ಕ್ಯೂರಿಯಸ್ ಇರುತ್ತೆ, ಮಕ್ಕಳು ಸ್ಕೂಲಲ್ಲಿ ಏನು ಕಲಿತಾರೆ, ಮಕ್ಕಳಿಗೆ ಯಾವ ಮಟ್ಟಿಗೆ ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನಿಮ್ಗೊಂದು ಕ್ಯೂರಿಯಸ್ ಇರುತ್ತೆ. ಅಂದರೆ ಮಕ್ಕಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂದರೆ 0 to 6 years ಅಲ್ಲಿ ಯಾವ ಥರ ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಅಂದರೆ ಏನು ಅಂದರೆ ಸರ್ವತೋಮುಖ ಬೆಳವಣಿಗೆ. ಅಂದರೆ ಎಲ್ಲ ಥರದ ಅಭಿವೃದ್ಧಿ ಆಗೋದಕ್ಕೆ ಮಕ್ಕಳಲ್ಲಿ ಎಲ್ಲ ಥರ ಬೆಳವಣಿಗೆ ಆಗೋದಕ್ಕೆ ನಾವು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಬಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ಭಾಷಾ ಬೆಳವಣಿಗೆ. ಮಕ್ಕಳಲ್ಲಿ ಒಂದು ಭಾಷೆ ಬೆಳವಣಿಗೆ ಹೇಗಾಗುತ್ತೆ. ಸೆಕೆಂಡ್ ಒಂದು ಫಿಸಿಕಲ್ ಡೆವಲಪ್ಮೆಂಟ್. ಮಕ್ಕಳಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ. ಸೋಷಿಯಲ್ ಅಂಡ್ ಎಮೋಷನಲ್ ಲರ್ನಿಂಗ್, ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿ. ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಬೆಳವಣಿಗೆ. ಕ್ರಿಯೇಟಿವಿಟಿ ಅಂಡ್ ಕ್ಯೂರಿಯಾಸಿಟಿ, ಸೃಜನಶೀಲತೆ ಮತ್ತು ಕುತೂಹಲತೆ. ಮಕ್ಕಳಿಗೆ ಇಷ್ಟೆಲ್ಲ ಇಂಪಾರ್ಟೆಂಟೇ, ಯಾವುದೂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋಂಗಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ಕೂಡ ಈ ಏಜಲ್ಲೇ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮಕ್ಕಳಿಗೆ ಯಾವ ಥರ ಆಗುತ್ತೆ, ಮಕ್ಕಳು ಮಾತಾಡಬೇಕು ಅಂತ ಅಂದ್ಕೊಂಡಾಗ ಯಾವ್ಯಾವ ಥರ ಕಲ್ತ್ಕೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ ಬಂದು ಮಗು ಕೇಳಿಸ್ಕೋಬೇಕು, ಮಗು ಲಿಸ್ನಿಂಗ್ ಮಾಡಬೇಕು, ಆಮೇಲೆ ಸ್ಪೀಕಿಂಗ್ ಮಾಡಬೇಕು, ಆಮೇಲೆ ರೀಡ್ ಮಾಡಬೇಕು, ರೈಟ್ ಮಾಡಬೇಕು. ಈ ಎಲ್ಲ ಹಂತಗಳು ಕೂಡ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಅದೇ ಥರ ಈ ಎಲ್ಲ ಡೆವಲಪ್ಮೆಂಟಲ್ಲೂ ಕೆಲವೊಂದೊಂದು ಸ್ಟೆಪ್ಸ್ಗಳು ಬರುತ್ತೆ. ಆ ಸ್ಟೆಪ್ಸ್ ಮೂಲಕ ಮಕ್ಕಳು ಕಲಿತಾವೆ. ಇದು ಎಲ್ಲ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದನ್ನು ತೆಗೆದಾಕಿದ್ರು ಮಕ್ಕಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್ ತೆಗೆದಾಕ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಮಕ್ಕಳು ಒಂದು ಫೀಲಿಂಗ್ಸ್ನ ಶೇರ್ ಮಾಡಲ್ಲ. ಸೊ ಹಂಗಾಗಿ ಇದೆಲ್ಲ ಇಂಪಾರ್ಟೆಂಟೇ. ಒಂದು ಮಗು ಬೆಳವಣಿಗೆಗೆ ಈ 5 ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನಾನು ಆಲ್ರೆಡಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ ಪಾಯಿಂಟ್ಸ್ 4 ಪಾಯಿಂಟ್ಸ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 5 ಪಾಯಿಂಟ್ಸು ಮಕ್ಕಳ ಬೆಳವಣಿಗೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಗು ಒಂದು ಆಟ ಆಡ್ತಾ ಇದೆ ಅಂತ ಅಂದಾಗ ಅಲ್ಲಿ ಯಾವ್ಯಾವ ಥರ ಬೆಳವಣಿಗೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಮಗು ಸ್ಕ್ರಿಬ್ ಮಾಡ್ತಾ ಇದೆ, ಸ್ಕ್ರಿಬ್ ಮಾಡೋಕ್ಕೆ ನಾವು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಾಗ ಮಗು ಸ್ಕ್ರಿಬ್ ಮಾಡ್ತಾ ಇದೆ, ಏನೂ ಕಲಿತಾ ಇಲ್ಲ ಅಂತ ಅಲ್ಲ. ಆ ಸ್ಕ್ರಿಬ್ ಮಾಡುವಾಗ ನಮಗೆ ಇಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಲ್ಯಾಂಗ್ವೇಜ್ ಮಗು ಯಾವುದೋ ಸ್ಕ್ರಿಬ್ ಮಾಡುವಂಥ ಕಲರ್ನ ಐಡೆಂಟಿಫೈ ಮಾಡುತ್ತೆ, ಆ ಕಲರ್ನ ಹೇಳುತ್ತೆ. ಸ್ಕ್ರಿಬ್ ಮಾಡಿದ್ಮೇಲೆ ಲೆಟರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಮಕ್ಕಳು ಮಾತಾಡುತ್ತೆ, ನನಗೆ ಇಷ್ಟ ಆಯಿತು, ಇದನ್ನು ಚೆನ್ನಾಗಿತ್ತು, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ. ಸೊ ಅಲ್ಲಿ ನಮಗೆ ಯಾವ ಥರ ಇಲ್ಲಿ ಸೋಷಿಯಲ್ ಎಮೋಷನಲ್ ಕೂಡ ನಮಗೆ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಒಂದೊಂದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.